ಸರ್, ಇವತ್ತು ನಮ್ಮ ಸಾಹೇಬ್ರದ್ದು ಒಂದು ಹುಟ್ಟುಹಬ್ಬ ಅಂತೇಳಿ ಕೆಲವು ನಾವು ಅಂದ್ಕೊಂಡಿದ್ದೀವಿ. ಇಲ್ಲಿ ನೋಡಿದ್ರೆ ಸಾಗರೋಪಾದಿಯಾಗಿ ಜನಗಳ ಸಮ್ಮುಖ ಹರಿದು ಬರ್ತಾ ಇದೆ. ಇದಕ್ಕೇನು ಹೇಳ್ತೀರಾ ಸರ್? ಅವರ ಒಂದು ಸರಳ ಸಜ್ಜನಿಕೆಗೆ ಹೆಸರಾದಂಥ ಅವರ ಕಾರ್ಯವೈಖರಿ, ತನ್ನದೇ ಆದ ವಿಶಿಷ್ಟ ಕಾರ್ಯವೈಖರಿ ಮುಖೇನ ಎಲ್ಲರನ್ನು ಒಂದುಗೂಡಿಸ್ಕೊಂಡು ಒಗ್ಗಟ್ಟಿನಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ಇಷ್ಟು ಜನೋಪಸಾಗರದಲ್ಲಿ ಜನ ಸೇರಿರೋದು. ಮತ್ತು ಇವರು ಅಗ್ರಹಾರ ದಾಸಹಳ್ಳಿಯ ಪಾಪಣ್ಣ ಅಂತ ಹೇಳಿ ಜಮೀನ್ದಾರರು, ಅವರ ಮಗ ದೇವು ಅಂತ ಹೇಳ್ಬಿಟ್ಟು, ದೇವು ಅವರ ಮಗಳು ದೀಪಿಕಾ ಅವರ ಹಸ್ಬೆಂಡು ರೂಪೇಶ್ ಗೌಡ ಅಂತ ಹೇಳ್ಬಿಟ್ಟು, ಇವರು ಈಗಾಗಲೇ ದಾಸಹಳ್ಳಿಯಲ್ಲಿ ಅತ್ಯುತ್ತಮವಾದ ಅವ್ರ ತಂದೆ ದೀಪಿಕಾ ಅವ್ರ ತಂದೆ ಭಾಳಷ್ಟು ಕೆಲಸ ಮಾಡಿ ಅವರು ಇವತ್ತಿನ ದಿವಸ ಇದ್ದಿದ್ರೆ ಅವರು ಪಕ್ಕಾ ಕೌನ್ಸಿಲರ್ ಆಗೋರು. ಈಗ ಅವರು ಇಲ್ಲದೇ ಇರೋ ಕಾರಣದಿಂದ ಆ ಒಂದು ಸ್ಥಾನ ಇವ್ರಿಗೆ ನಮ್ಮ ರೂಪೇಶ್ ಗೌಡ್ರಿಗೆ ಡಾಕ್ಟರ್ ರಾಜ್ಕುಮಾರ್ ವಾರ್ಡ್ಗೆ ಆಕಾಂಕ್ಷಿಯಾಗಿ ನಿಂತಿದ್ದಾರೆ. ಆದ್ದರಿಂದ ಎಲ್ಲ ಜನರು ಅವರಿಗೆ ಒಮ್ಮತದಿಂದ ಬಹುಮತಗಳನ್ನು ನೀಡಿ ಜಯಶೀಲರನ್ನಾಗಿ ಮಾಡಬೇಕೆಂದು ನಾನು ಈ ಶುಭ ಸಂದರ್ಭದಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಮತ್ತು ರೂಪೇಶ್ ಗೌಡ ಮತ್ತು ಅವರ ಧರ್ಮಪತ್ನಿ ದೀಪಿಕಾ ಅವರಿಗೆ ಆ ದೇವರು ಹೆಚ್ಚಿನ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಒಂದು ಅಧಿಕಾರವನ್ನು ಸಹ ಕೊಟ್ಟು ಕಾಪಾಡಲಿ ಎಂದು ಈ ಶುಭ ಸಂದರ್ಭದಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತಾ, ನಮ್ಮ ಜನಪ್ರಿಯ ಮಾಜಿ ಮಂತ್ರಿಗಳು ಮತ್ತು ಹಾಲಿ ಶಾಸಕರು, ಜನಪ್ರಿಯ ಶಾಸಕರಾದಂಥ ಸರಳ ಸಜ್ಜನಿಕೆಗೆ ತರದಂಥ ನಿಷ್ಕಳಂಕಿತ ನಿಷ್ಠಾವಂತ ಕೊಡುಗೈ ದಾನಿಗಳು, ಇದು ವಿಜಯನಗರ ವಿಧಾನಸಭಾ ಕ್ಷೇತ್ರದ ಮಹಾ ಅಭಿವೃದ್ಧಿಯ ಅಧಿಕಾರರು ಬಂದು ನಮ್ಮ ರೂಪೇಶ್ ಗೌಡ ಅವರಿಗೆ ಆಶೀರ್ವದಿಸಿ ಹೋಗಿದ್ದಾರೆ. ಅವರ ಅಮೃತಾರ್ಥದಿಂದ ಇವರು ಆಶೀರ್ವದಿಸಿಯಿಂದ ಇವರಿಗೆ ಮುಂದಿನ ದಿನಗಳಲ್ಲಿ ಆ ದೇವರು ಒಳ್ಳೆಯದನ್ನು ಮಾಡ್ತದೆ ಅಂತೇಳಿ ನಾನು ಸಹ ದೇವರಲ್ಲಿ ನಂಬಿರುತ್ತೇನೆ. ಧನ್ಯವಾದ ಸರ್. ಒಂದೇ ರೂಪೇಶ್ ಗೌಡ ಅವರಿಗೆ ಏನಾದರೂ ಅಧಿಕಾರ ಸಿಕ್ಕಿದ್ರೆ ಅವರು ಜನಪರ ಕಾಳಜಿಯ ಕೆಲಸವನ್ನು ಮಾಡಿದ್ರೆ ಯಾವುದೇ ಸಂಶಯವಿಲ್ಲ ಅಂತ ಸಹ ನಾನು ಹೇಳ ಬಯಸಿದ್ದೀನಿ. ಧನ್ಯವಾದ ಸರ್. ನಂಜಪ್ಪ ಸಾಹೇಬ್ರನ್ನ ಅವರ ವಿಶ್ವಾಸಕ್ಕೆ ನಾನು ಚಿರಋಣಿಯಾಗಿರ್ತೀನಿ. ಭಗವಂತ ಅವರು ಸಹ ಒಳ್ಳೆಯ ಆಯುಧ ಆರೋಗ್ಯ ಐಶ್ವರ್ಯ ಸಮೃದ್ಧಿ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅವರು ಮನಸ್ಸಲ್ಲಿ ಇಟ್ಕೊಂಡಿರ್ತಕ್ಕಂಥ ಅಭಿಪ್ರಾಯನ ಸವಿಸ್ತಾರವಾಗಿ ವಿವರಣೆ ಮಾಡಿದ್ರು. ಎಂ ಕೃಷ್ಣಪ್ಪ ಸಾಹೇಬರು ಬಂದು ಆಶೀರ್ವದಿಸಿಕೊಂಡು ತುಂಬ ಸಂತೋಷ ಆಯಿತು. ಇದೇ ರೀತಿ ಕ್ಷೇತ್ರದ ಜನಗಳು ಸಕಲ ಸಮೃದ್ಧವಾಗಿರಬೇಕು ಅನ್ನೋದು ನನ್ನ ಅಭಿರುಚಿ, ಆಕಾಂಕ್ಷೆಯೂ ಸಹ ಆಗಿದೆ. ಎಲ್ಲ ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತೀನಿ. ಇವತ್ತು ಸಾಕಷ್ಟು ಬಂದಿರೋ ಅಂಥ ಒಂದು ಮೆಂಬರ್ಸ್ಗೆ, ಸದಸ್ಯರಿಗೆ ಎಲ್ಲರಿಗೂ ನೀವೇನು ಹೇಳ್ತೀರಾ ಸರ್? ಬಂದಿರೋ ಸದಸ್ಯರಿಗೆಲ್ಲ ಭಗವಂತ ಆರೋಗ್ಯ ಐಶ್ವರ್ಯ ಸಮೃದ್ಧಿ ನೆಮ್ಮದಿ ಪ್ರೀತಿಯನ್ನು ಕೊಡಲಿ, ಅವ್ರಿಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ಳೋಕ್ಕೆ ಇಚ್ಛೆ ಪಡ್ತೀನಿ. ಎಲ್ಲರೂ ಚೆನ್ನಾಗಿರ್ಬೇಕನ್ನೋದು ನನ್ನ ಅಭಿಲಾಷೆ. ಮುಂದಿನ GBAಗೆ ನಂಜಪ್ಪ ಅವ್ರು ಹೇಳಿದ್ರು, ಈಗ ಮುಂದಿನ GBAಗೆ ನಾವು ಅವ್ರನ್ನ ಶತಸಿದ್ಧವಾಗಿ ಅವ್ರನ್ನ ಮುನ್ನಡೆಸ್ತೀವಿ ಅಂತ ಹೇಳಿದ್ರು, ಏನು ಹೇಳ್ತೀವಿ? ಅವಕಾಶ ಸಿಕ್ಕರೆ ಖಂಡಿತವಾಗಿ ಭಗವಂತ ಒಳ್ಳೇದು ಮಾಡ್ತಾನೆ. ನಂಜಪ್ಪ ಸಾಹೇಬರು ಸಹ ಆಕಾಂಕ್ಷೆ ಆಗಿದ್ದಾರೆ. ಅವ್ರಿಗೆ ಅವಕಾಶ ಸಿಕ್ಕರೆ ನಾವೆಲ್ಲ ಮಾಡ್ತೀವಿ. ಮಾವ ಬಾಮ ಇದ್ದರು, ನಮ್ಮಿಬ್ಬರಲ್ಲಿ ಯಾರಿಗೆ ಇದು ಸೀಟ್ ಕೊಟ್ಟರೆ ನಾವಿಬ್ಬರು ಯಾವುದೇ ನಿಸ್ಸಂಕೋಚದಿಂದ ಅವ್ರು ನಮಗೆ ಮಾಡ್ತಾರೆ, ನಾನು ಅವ್ರಿಗೆ ಮಾಡ್ತೀನಿ. ಯಾರೋ ಒಬ್ಬರು ನಮ್ಮಿಬ್ಬರು ಮಾವ ಬಾಮ ಗೆದ್ದು ಬಂದರೆ ಸಾಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಿ ಅಂತ ಈ ಸಂದರ್ಭದಲ್ಲಿ ಇಚ್ಛಿಸ್ತೀವಿ ಸರ್. ಧನ್ಯವಾದ.